ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತ ದಾಖಲೆ ಅಲ್ಲ, ಹೊಸ ದಾಖಲೆಯ ವಿಚಾರವನ್ನ ಸಿದ್ದರಾಮಯ್ಯನವರೀಗ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಚರ್ಚೆ ಮಾಡ್ತಿರೋದೇನು? ದೇವರಾಜ ಅರಸು ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತ ದಾಖಲೆಯನ್ನು ಹೊಂದಿದ್ದಾರೆ. ಆ ದಾಖಲೆಯನ್ನು ಮುರಿಯಬೇಕು ಅಂದರೆ ಸಿದ್ದರಾಮಯ್ಯನವರು ಜನವರಿ 9ನೇ ತಾರೀಕಿನವರೆಗೂ ಮುಖ್ಯಮಂತ್ರಿ ಆಗಿರಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಆ ದಾಖಲೆಗೋಸ್ಕರ ಕಾಯ್ತಾ ಇದ್ದಾರೆ ಅಂತೇಳಿ ಎಲ್ಲ ಚರ್ಚೆ ಮಾಡ್ತಿದ್ದಾರೆ. ನೋ, ಆ ದಾಖಲೆಯನ್ನು ಮೀರಿದ ಮತ್ತೊಂದು ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬರಬೇಕು ಅಂದರೆ ಎಲ್ಲಿಯವರೆಗೂ ಮುಖ್ಯಮಂತ್ರಿ ಆಗಿರಬೇಕು. ಆ ವಿಚಾರ ಅಧಿಕೃತವಾಗಿ ಪ್ರಸ್ತಾಪ ಆಗಿದೆ. ಹೇಳಿಕೆ ಕೊಟ್ಟಿದ್ದಾರೆ, ನಾನು ನಿಮಗೆ ಹೇಳ್ತೀನಿಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲೋ ತೆರೆ ಹಿಂದೆ ಬಿಹೈಂಡ್ ದಿ ಸ್ಕ್ರೀನ್ ಅಲ್ಲ, ಅಧಿಕೃತವಾದ ಹೇಳಿಕೆ ಪ್ರಸ್ತಾಪ ಆಗಿರೋದು ಹೇಳ್ತೀನಿ. ಮತ್ತು ನಾನು ಹೇಳ್ತೀನಿ ಕೇಳಿ, ಈ ದಾಖಲೆ ಏನಾದರೂ ಸಿದ್ದರಾಮಯ್ಯನವರ ಹೆಸರಿಗೆ ಬಂತು ಅಂದರೆ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಯಾರೂ ಮಾಡದಂತಹ ದಾಖಲೆಗೆ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಹಾಗಾದರೆ ಅದಿನೆಂಥ ದಾಖಲೆ? ಯಾವ ದಾಖಲೆಗಾಗಿ ಸಿದ್ದರಾಮಯ್ಯನವರು ಕಾಯ್ತಾ ಇದ್ದಾರೆ? ಆ ದಾಖಲೆಗೆ ಸಿದ್ದರಾಮಯ್ಯನವರು ಭಾಜನರಾಗಬೇಕು ಅಂದರೆ ಎಲ್ಲಿಯವರೆಗೂ ಮುಖ್ಯಮಂತ್ರಿ ಆಗಿರಬೇಕು? ಅಧಿಕೃತವಾಗಿ ಏನಂತ ಹೇಳಿಕೆ ಬಂದಿದೆ? ಹೈಕಮಾಂಡ್ ಇದನ್ನು ಒಪ್ಪುತ್ತಾ? ಹೈಕಮಾಂಡ್ ಒಪ್ಪೋದು, ಡಿ ಕೆ ಶಿವಕುಮಾರ್ ಒಪ್ತಾರಾ? ಯೋಚನೆ ಮಾಡಬೇಕಲ್ಲ. ಹಾಗಾದರೆ ಅದಿನೆಂಥ ದಾಖಲೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ನಿಂತಂಥ ಬಿಲ್ಲುಗಾರನ ದೃಷ್ಟಿನೇ ಒಂದು ಕಡೆ ಇರುತ್ತಂತೆ, ಗುರಿಯೇ ಮತ್ತೊಂದು ಕಡೆ ಇರುತ್ತಂತೆ. ನೋಡೋರ್ ಕಣ್ಣಿಗೆ ಯಾರೇ ಈ ಕಡೆ ನೋಡ್ತಾ ಇದ್ದಾರೆ ಅವರು, ಸೊ ಇದು ದೃಷ್ಟಿ, ಇದು ಗುರಿ ಅಂತ ಅನ್ಕೊಂಡಿರ್ತಾರೆ. ನೋ, ಅಲ್ಲಿ ದೃಷ್ಟಿ ಅಷ್ಟೇ, ಅದು ದಾರಿ ತಪ್ಪಿಸೋಕ್ಕೆ. ನಿಜವಾದ ಗುರಿ ಬೇರೆ ಕಡೆ ಇರುತ್ತೆ. ಈಗ ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಅದೇ ಹಾದಿಗೆ ಬಂದು ನಿಂತಿದ್ದಾರೆ. ಎಲ್ಲರೂ ಈಗ ಚರ್ಚೆ ಮಾಡ್ತಿರೋದು ಅದು ಏನು, ಕೆಲವರೆಲ್ಲ ಹೇಳಿಕೆ ಕೊಡ್ತಾರಪ್ಪ, ಬಸವರಾಜ್ ಶಿವಗಂಗಾ, ಈ ಇಕ್ಬಾಲ್ ಹುಸೇನ್, ಅದಕ್ಕೇನು ತಲೆ ಇರಲ್ಲ ಬುಡ ಇರಲ್ಲ. ಎಷ್ಟು ಸತಿ ಆಯಿತು, ಇವತ್ತು ಅದೇ ಹೇಳಿಕೆ. ಈಗೇನು ಜನವರಿ ಕ್ರಾಂತಿ ಅಂತೆ ಇಕ್ಬಾಲ್ ಹುಸೇನ್ ಹೇಳಿರೋದು. ನವಂಬರ್ ಕ್ರಾಂತಿ ಆಗಲಿಲ್ಲ, ಈಗ ಜನವರಿ ಕ್ರಾಂತಿ. ಜನವರಿ 6ನೇ ತಾರೀಕು ಅಥವಾ 9ನೇ ತಾರೀಕು ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂಥೇಳಿ ಇಕ್ಬಾಲ್ ಹುಸೇನ್ ಹೇಳಿಕೆ. ಎಷ್ಟು ಹೇಳಿಕೆ ಆಯಿತು ಈ ರೀತಿ ಕೊಟ್ಟಿದ್ದವರು. ಮತ್ತವ್ರು ಹೇಳ್ತಾರೆ, ನಾನು ಯಾರಿಗೂ ಹೆದರಲ್ಲ, ಭಯಪಡಲ್ಲ. ಯಾರು ಹೇಳಿದ್ದಾರೆ ನೀವು ಹೆದರ್ತೀರಾ, ಭಯಪಡ್ತೀರಾ ಅಂತ ಹೇಳಿ? ಆದರೆ ಕೊಡುವಂಥ ಹೇಳಿಕೆಗೆ ಅದೇನಾದರೂ ಅವ್ರು ಕೊಟ್ಟರೆ ಹೇಳಿಕೆ, ಇಲ್ಲಿಯವರೆಗೂ ಅವ್ರು ಮಾತಾಡಿದಾರಲ್ಲ, ಏನಾದರೂ ಅದಕ್ಕೆ ತಲೆಬುಡ ಇದೆಯಾ? ಏನಾದರೂ ಹೈಕಮಾಂಡ್ ಕಡೆಯಿಂದ ಇವರು ಇಷ್ಟೆಲ್ಲ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಏನಾದರೂ ಬಂತು ಅಂದರೆ ಏನು ಬಂತು? ನೋಟಿಸ್ ಬಂತು ಅಷ್ಟೇ. ಅವ್ರಿಗೊಂದು ನೋಟಿಸ್ ಇಶ್ಯೂ ಆಯಿತು, ಅದು ಬಿಟ್ಟು ಬೇರೆ ಏನೂ ಆಗಲಿಲ್ಲ. ಈಗ ಜನವರಿ 6ನೇ ತಾರೀಕು ಅಥವಾ ಜನವರಿ 9ನೇ ತಾರೀಕು ಅಂತಾರೆ. ಯಾಕೆ ಅದನ್ನು ಹೇಳ್ತಾರೆ? ಅವ್ರ ಲೆಕ್ಕಾಚಾರ ಏನು ಅಂದರೆ, ಜನವರಿ 9ನೇ ತಾರೀಕಿಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆದಂತಹ ದಾಖಲೆಯನ್ನು ತಮ್ಮ ಹೆಸರಿಗೆ ಬರ್ಕೋತಾರೆ ಕರ್ನಾಟಕದಲ್ಲಿ ಅನ್ನುವ ಹಿನ್ನೆಲೆ ಆ ಡೇಟ್ ಹೇಳ್ತಿದ್ದಾರೆ. ಅದು ಜನವರಿ 6 ಅಂತ ಹೇಳೋದು ಯಾಕೆ ಅಂದರೆ, ಆ ರೀತಿ ನೋಡಿ, ಜನವರಿ 9 ಲಾಸ್ಟು ಅನ್ನೋ ಥರ ಒಂದು ಡೆಡ್ಲೈನ್ನ ಫಿಕ್ಸ್ ಮಾಡ್ದಂಗೆ. ನೀವು ಒಪ್ಕೊಂಡ್ರೆ ಜನವರಿ 9, ಸಿದ್ದರಾಮಯ್ಯವ್ರು ಒಪ್ಕೊಳ್ಳೇ ಇಲ್ಲ ಅಂದರೆ ಜನವರಿ 6ನೇ ತಾರೀಕಿಗೆ ಇಳಿಸ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಕೊಡೋದು ಹೇಳಿಕೆ. ಅಷ್ಟು ಸುಲಭ ಇದ್ದಿದ್ರೆ ಸಿದ್ದರಾಮಯ್ಯವ್ರನ್ನ ಇಳಿಸೋದು. ಇವ್ರು ಹೇಳಿದಾಗ ನವಂಬರ್ 20ಕ್ಕೆ ಇಳಿಸ್ಬಿಟ್ಟಿರೋರು. ಹಾಗಿಲ್ಲ, ಅದು ವಾಸ್ತವ ಸ್ಥಿತಿ ಹಾಗಿಲ್ಲ. ಸಿದ್ದರಾಮಯ್ಯವ್ರು ಗುರಿ ಇಟ್ಟಿರುವಂಥ ದಾಖಲೆಯೇ ಬೇರೆ. ಆ ದಾಖಲೆಯ ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ, ಈಗ ಕೇಳಿ. ಬಸವರಾಜ ಶಿವಗಂಗನೂ ಅದನ್ನೇ ಮಾತಾಡಿದ್ದಾರೆ. ನಾನು ಜನವರಿ ನಂತರ ಮಾತಾಡ್ತೀನಿ, ಜನವರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿಯೇ ಆಗುತ್ತೆ ಅಂತ ಎಲ್ಲ ಶಿವಗಂಗಾ ಬಸವರಾಜ್ ಮಾತಾಡಿರೋವಂಥದ್ದು. ಅದಕ್ಕೆ ಈ ಕಡೆ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ ಅವರೇನಂದಿದ್ದಾರೆ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ನೋಡಿ, ಈ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋದನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ, ನಾ ಹೇಳ್ತೀನಿಲ್ಲ, ಈಗ ದಾಖಲೆಯ ವಿಚಾರ ಇಲ್ಲಿ ನಿಮಗೆ ಕನೆಕ್ಷನ್ ಸಿಗುತ್ತೆ. ಅವ್ರು ಹೇಳ್ತಾರೆ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಪರಿಸ್ಥಿತಿ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ. ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ. ಶಾಸಕಾಂಗ ಸಭೆಯಲ್ಲಿ ಯಾವ ಶಾಸಕರು ಕೂಡ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತಲೇ ಆಯ್ಕೆ ಮಾಡಿಲ್ಲ. ಹೀಗಾಗಿ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಅವರೇ ಪೂರ್ಣಾವಧಿ CM ಅಂಥೇಳಿ ಯತೀಂದ್ರ ಹೇಳಿದರು, ಸಿದ್ದರಾಮಯ್ಯನವರ ಪುತ್ರ. ಯಾಕೆ ಈ 5 ವರ್ಷ ಮುಖ್ಯಮಂತ್ರಿ ಅನ್ನೋದು ಈಗ ಯಾಕೆ ಬಂತು? ನಾ ಹೇಳಿದ್ನಲ್ಲ ದಾಖಲೆ, ನೋಡಿ ಇಲ್ಲಿ ಸಿಕ್ತು ನಿಮಗೆ ಕನೆಕ್ಷನ್. ನೋಡಿ, ನಿಮಗೆ ಗೊತ್ತಿರಲಿ, ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರು ಹಣಕಾಸು ಸಚಿವರಾಗಿಯೂ, ಅಂದರೆ ಮುಖ್ಯಮಂತ್ರಿ ಆದಾಗಲೂ ಕೂಡ ಅವರೇ ಹಣಕಾಸು ಸಚಿವರಾಗಿದ್ದರು. ಸೊ ಒಟ್ಟು 13 ಬಜೆಟ್ಗಳನ್ನ ರಾಮಕೃಷ್ಣ ಹೆಗಡೆ ಅವರು ಮಂಡಿಸಿದರು. ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಬಹಳ ಹಿಂದೆಯೇ ಮುರಿದ್ರು ಅದನ್ನು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಇಲ್ಲಿಯವರೆಗೂ ಒಟ್ಟು 16 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಎಷ್ಟು?
16 ಬಜೆಟ್ಗಳನ್ನ ಮಂಡನೆ ಮಾಡಿರುವಂಥ ಹಣಕಾಸು ಸಚಿವ ಯಾರು ಅಂದರೆ ಸಿದ್ದರಾಮಯ್ಯವರು. ಕರ್ನಾಟಕದಲ್ಲಿ ಅವರಷ್ಟು ಬಜೆಟ್ನ ಮತ್ತೆ ಯಾರು ಮಂಡನೆ ಮಾಡಿಲ್ಲ. ಆದರೆ ಒಂದೇ ಒಂದು ದಾಖಲೆಯಿಂದ ಸಿದ್ದರಾಮಯ್ಯವರು ಹಿಂದೆ ಇದ್ದಾರೆ ನೋಡಿ. ಈಗ ಜನವರಿ ನಂತರ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತಲ್ಲ, ಅದನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡಿದ್ದೆ ಆದರೆ 17 ಬಜೆಟ್ ಮಂಡನೆ ಮಾಡಿದಾಗ ಆಗುತ್ತೆ. ಈ ಫೆಬ್ರವರಿಯ ಬಜೆಟ್ 2026 ಅಂದರೆ 26-27 ಬಜೆಟ್ ಅಂತ ಆಗುತ್ತೆ. ಅದಾದ ನಂತರ ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಾರಿ ಇರೋದು 2 ಬಜೆಟ್ ಮಂಡನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಾದಮೇಲೆ 27-28 ಹಾಗೂ 28-29 ಅಂಥೇಳಿ ಬಿಫೋರ್ ಎಲೆಕ್ಷನ್ ಏಪ್ರಿಲ್ ಮೇಯಲ್ಲಿ ಆಗುತ್ತೆ, ಅದಕ್ಕೂ ಮೊದಲು ಫೆಬ್ರವರಿಯಲ್ಲಿ ಒಂದು ಮಂಡನೆ ಮಾಡ್ತಾರೆ. ಅಷ್ಟು ಈ ಸರ್ಕಾರಕ್ಕೆ ಅವಕಾಶ ಇರುವಂಥದ್ದು ನೋಡಿ. ಭಾರತ ದೇಶದ ಇತಿಹಾಸದಲ್ಲಿ ಗುಜರಾತ್ನಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ವಜೂಭಾಯಿ ವಾಲಾ ಅವರು, ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರಾಗಿದ್ದರು ಅವರು, ವಜೂಭಾಯಿ ವಾಲಾ ಅವರು ಅತಿ ಹೆಚ್ಚು ಬಜೆಟ್ನ ಮಂಡನೆ ಮಾಡಿದಂತಹ ದಾಖಲೆಯನ್ನ ಹೊಂದಿದ್ದಾರೆ. ಎಷ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ? ವಜೂಭಾಯಿ ವಾಲಾ ಅವರು ಒಟ್ಟು 18 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಆ ಬಜೆಟ್ನ ಸರಿಗಟ್ಟಬೇಕು ಅಂದರೆ ಈ ವರ್ಷ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡುವ ಜೊತೆಗೆ ಅದಾದ ನಂತರ 27-28 ಬಜೆಟನ್ನು ಮಂಡನೆ ಮಾಡಿದ್ರೆ ವಜೂಭಾಯಿ ವಾಲಾ ಅವ್ರದ್ದು ಸಿದ್ದರಾಮಯ್ಯವ್ರದ್ದು ಈಕ್ವಲ್ ಆಗುತ್ತೆ, 18-18. 28-29 ಬಜೆಟ್ ಅಂದರೆ 2028 ಚುನಾವಣೆಗೂ ಮೊದಲು ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಆ ಬಜೆಟ್ನ ಮಂಡನೆ ಮಾಡಿದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತಹ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬರುತ್ತೆ. ಅಲ್ಲಿಗೆ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿದ್ರೆ ಮಾತ್ರ ಸಿದ್ದರಾಮಯ್ಯನವರಿಗೆ ಈ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆಸಿಕೊಳ್ಳುವಂತಹ ಅವಕಾಶ ಸಿಗುತ್ತೆ ಅನ್ನೋದು. ಅದೇ ಕಾರಣಕ್ಕಾಗಿ ಈಗ 5 ವರ್ಷ ಸಿಎಂ ಯಾಕೆ ಅಂದರೆ ಈ ಕಾರಣಕ್ಕಾಗಿ ಇದು ಹೈಕಮಾಂಡ್ವರೆಗೂ ಹೋಗಿದೆ. 5 ವರ್ಷ ಅವರು ಪೂರ್ಣಾವಧಿ ಸಿಎಂ ಆಗಿದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥ ಏಕೈಕ ಹಣಕಾಸು ಸಚಿವ ಮುಖ್ಯಮಂತ್ರಿ ಅನ್ನುವಂಥ ದಾಖಲೆಗೆ ಭಾಜನರಾಗ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಪಟ್ಟನ್ನು ಹಾಕಿದ್ದಾರೆ. ಇದನ್ನು ಯಾವ ಕಾರಣಕ್ಕೂ DK ಶಿವಕುಮಾರ್ ಒಪ್ಪುವಂಥ ಸಾಧ್ಯತೆ ಇಲ್ಲವೇ ಇಲ್ಲ ಬಿಡಿ. ಆದರೆ ಹೈಕಮಾಂಡ್ ಏನು ಮಾಡುತ್ತೆ? ಈಗ ಪಟ್ಟುಗಳ ಮೇಲೆ ಪಟ್ಟುಗಳು ಬೀಳ್ತಾ ಇರುತ್ತೆ, ಇದು ಮತ್ತೊಂದು ಪಟ್ಟು. ವಿ ಡೋಂಟ್ ನೋ. ಯಾಕಂದರೆ ಇವತ್ತಿನವರೆಗೂ ಸಿಎಂ ಬದಲಾವಣೆಯ ತೀರ್ಮಾನ ಹೈಕಮಾಂಡ್ ಕಡೆಯಿಂದ ಯಾವುದೇ ನಿರ್ಧಾರ ಆಗಿಲ್ಲ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರವ್ರ ಪಟ್ಟುಗಳನ್ನ ಅವ್ರು ಹಾಕ್ತಿದ್ದಾರೆ. ಇದು ಮತ್ತೊಂದು ಪಟ್ಟು. ಮಂಡಿಸಬಹುದಾ? ಸಿದ್ದರಾಮಯ್ಯನವರು 19ನೇ ಬಜೆಟನ್ನು ಮಂಡನೆ ಮಾಡುವ ಮೂಲಕ ಈ ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ದಾಖಲೆಗೆ ಭಾಜನರಾಗಬಹುದಾ? ಅಲ್ಲಿವರೆಗೂ ಅವರು ಮುಖ್ಯಮಂತ್ರಿ ಆಗಿರ್ಬೋದಾ? ಹೈಕಮಾಂಡ್ ಅದಕ್ಕೆ ಅವಕಾಶ ಕೊಡುತ್ತಾ? DK ಶಿವಕುಮಾರ್ ಬಿಡ್ತಾರಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮಿನಿಸ್ಟರ್ ಪದವಿ ಬರಬೇಕಾದ್ರೆ ಅಥವಾ ಸಿಎಂ ಆಗಬೇಕಾದ್ರೆ 200 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಆರೋಪ ಮಾಡಿದ್ದಾರೆ. ಪಂಜಾಬ್ ರಾಜ್ಯಾಧ್ಯಕ್ಷ ಹಾಸ್ಪಿಟ್ಲಿಗೆ ಸೇರಿಸೋಣ, ಅದು ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ನಾಟಕದ್ದು ಮೆನ್ಷನ್ ಮಾಡಿದ್ದಾರೆ. ನೋಡಿ, ನಾನು ಈಗ ಸದ್ಯಕ್ಕೆ ಹೈದ್ರಾಬಾದಲ್ಲಿ ಒಂದು ಗ್ಲೋಬಲ್ ಸಮಿಟ್ ಏನೋ ಒಂದು ಮಾಡ್ತಾ ಇದ್ದಾರೆ, ನಾನು ಕರೆದಿದ್ದಾರೆ. ನಮ್ಮ ನೈಬರಿಂಗ್ ಸ್ಟೇಟು, ನಮ್ಮ ಫ್ರೆಂಡ್ಲಿ ಸ್ಟೇಟು. ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡೋಕ್ಕೆ ನಾನು ಕೆಲವು ಆಫೀಸರ್ಸು ಹೋಗ್ತಾ ಇದ್ದೀವಿ. ಸೊ ಅಷ್ಟಿದೆ, ಮಿಕ್ಕಿದೇನೂ ಇಲ್ಲ. ಆಮೇಲೆ ಅದೆಲ್ಲ ಮಾತಾಡೋಣ.